ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಾಗಲಿ. ಅವರ ಮಕ್ಕಳನ್ನು ಕೂಡ ಅದೇ ರೀತಿ ಬೆಳೆಸಿ ಅವರ ಮಕ್ಕಳು ಕೂಡ ಹೇರಳವಾದ ಆಶೀರ್ವಾದವನ್ನು ಪಡೆದು ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರಲ್ಲಿ ಕೂಡ ನಿಮ್ಮ ಕಾರ್ಯ ಮಾಡಿರಿ. ಅವರನ್ನು ಕೂಡ ಆಶೀರ್ವದಿಸಿರಿ. ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶ ಭಾಗ ಕೂಡ ಮಕ್ಕಳ ಪೋಷಣೆ ಬಗ್ಗೆ ಭಾಗ 3. ಮಕ್ಕಳ ಪೋಷಣೆ ಬಗ್ಗೆ ಭಾಗ 3. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 18ನೇ ವಾಕ್ಯ. ಬುದ್ಧಿ ಬರುವುದೆಂದು ಮಗನನ್ನು ಶಿಕ್ಷಿಸು, ಹಾಳು ಮಾಡಲು ಮನಸ್ಸು ಮಾಡಬೇಡ. ಅಂದರೆ ಬುದ್ಧಿ ಬರುವುದೆಂದು ಮಗನನ್ನು ಶಿಕ್ಷಿಸು ಅಂದರೆ ಒಳ್ಳೆಯ ರೀತಿಯಲ್ಲಿ ಮೊಟ್ಟ ಮೊದಲು ನಾವು ಕೂಡ ಸರಿಯಾಗಿದ್ದುಕೊಂಡು ಮಕ್ಕಳನ್ನು ಸರಿಯಾದ ಬುದ್ಧಿ ಬರುವಂತೆ ಆ ರೀತಿಯಲ್ಲೇ ಮಕ್ಕಳನ್ನ ಶಿಕ್ಷಿಸಬೇಕು ಹೊರತು ಸುಮ್ಮನೆ ಹೊಡೆಯೋದು, ಬೈಯೋದು, ಮಾಡೋದು ನಾವು ಯಾವಾಗಲೂ ಮಾಡಬಾರದು. ಸುಮ್ಮನೆ ಅವರನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಅವರಿಗೆ ಹೊಡೆಯೋದು, ಬಡಿಯೋದು ಮಾಡಿದರೆ ಮಕ್ಕಳು ಕೂಡ ಏನಾಗ್ತದೆ, ಬೆಳೀತಾ ಬಂದಾಗೆ, ಜ್ಞಾನ ಬೆಳೀತಾ ಬಂದಾಗೆ ಅವರ ಮನಸ್ಸು ಕೆಟ್ಟತನಕ್ಕೆ ಹೋಗ್ತದೆ. ಬುದ್ಧಿ ಅವರು ತಪ್ಪಿ ಹೋದಾಗ, ತಪ್ಪು ದಾರಿಗೆ ನಡೆದಾಗ ಅವರನ್ನು ಅದಕ್ಕೆ ಸರಿಯಾದ ಬುದ್ಧಿ ಮಾರ್ಗವನ್ನು ಅವರಿಗೆ ತೋರಿಸಿ ಮನವರಿಕೆ ಮಾಡಿ ಒಂದೊಂದು ಪೆಟ್ಟನ್ನು ಹೊಡೆದು ಅವರನ್ನು ಬುದ್ಧಿ ಕಳಿಸಬೇಕು. ಪ್ರೀತಿಯೂ ಇರಬೇಕು, ಶಿಕ್ಷೆಯೂ ಇರಬೇಕು. ಅಥವಾ ಸುಮ್ಮನೆ ಹೊಡೆಯೋದು, ಬಡಿಯೋದು, ಗದರಿಸಿದರೆ ಬರ್ತಾ ಅವರ ಮನಸ್ಸಿಗೆ ಬೇಜಾರಾಗಿ ಆ ಮಕ್ಕಳು ಕೂಡ ಏನಾಗ್ತದೆ, ಅಲ್ಲಿ ಕೆಟ್ಟು ಹೋಗುವಂಥ ಪರಿಸ್ಥಿತಿ ಇರ್ತದೆ. ಆದ್ದರಿಂದ ಯಾವಾಗಲೂ ಯೋಚನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ನಾವು ಬುದ್ಧಿಯನ್ನು ಹೇಳಬೇಕು, ಶಿಕ್ಷಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ 22ನೇ ಅಧ್ಯಾಯ 6ನೇ ವಚನಕ್ಕೆ ಹೋಗೋಣ. ಜ್ಞಾನೋಕ್ತಿಗಳು 22:6. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ, ಹಿಂದಿನ ವಚನದ ಪ್ರಕಾರ ಮಕ್ಕಳು ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ನಾವು ಬುದ್ಧಿ ಗಳಿಸಬೇಕು, ಮುಂದೆ ಅವರು ಯಾವ ರೀತಿ ಸಂಪಾದನೆ ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ಆ ರೀತಿಯಲ್ಲಿ ಅವರನ್ನು ತಕ್ಕಾಗಿ ಶಿಕ್ಷಿಸಬೇಕು. ಅದಕ್ಕೆ ಸರಿಯಾಗಿ ನಾವು ಬೋಧನೆ ಮಾಡಬೇಕು. ಇಂಥ ಕೆಲಸ ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು, ಇಷ್ಟು ಖರ್ಚು ಮಾಡಬಾರ್ದು, ಈ ರೀತಿಯಲ್ಲಿ ಖರ್ಚು ಮಾಡಬೇಕು, ಇಷ್ಟು ಈ ರೀತಿಯಲ್ಲಿ ಉಳಿಸ್ಬೇಕಪ್ಪ. ಇಲ್ಲದಿದ್ದರೆ ಮುಂದಿನ ದಿವಸಕ್ಕೆ, ಯವನ ಸಮಯಕ್ಕೆ ಅಥವಾ ನೀವು ವಯಸ್ಸು ಹೋದಾಗ ಬಹಳ ಕಷ್ಟ ಆಗ್ತದೆ ಅಂಥೇಳಿ ಅವರು ಯಾವ ರೀತಿ ನಡೆಯಬೇಕು ಅದನ್ನು ಹೇಳಿ ಬೋಧನೆ ಮಾಡಿ ಅವರಿಗೆ ಮಾತಿನ ಮೂಲಕವೋ ಅಥವಾ ಒಂದೊಂದು ಪೆಟ್ಟಿನ ಮೂಲಕವೋ ನಾವು ಶಿಕ್ಷಿಸಬೇಕು. ಸುಮ್ಮನೆ ಶಿಕ್ಷೆ ಹೋಗಬಾರದು. ಬುದ್ಧಿವಾದ ಹೇಳಿಕೊಂಡೇ ಅವರನ್ನು ಶಿಕ್ಷೆ ಕೊಡಬೇಕು. ಮುಪ್ಪಿನಲ್ಲಿ ಓರೆಯಾಗನು. ಆಗ ಅವರನ್ನು ಶಾಂತಿ ಸಮಾಧಾನದ ಒಳ್ಳೆ ರೀತಿಯಲ್ಲಿ ಬೋಧನೆ ಮಾಡುತ್ತಾ ಅವರನ್ನು ಶಿಕ್ಷಿಸ್ತಾ ಬಂದಾಗ, ಮತ್ತು ವಯಸ್ಸಿಗೆ ತಕ್ಕಾಗಿ ಬಂದಾಗ ಅವರನ್ನು ನಮ್ಮ ಸ್ನೇಹಿತರಂತೆ ಕಂಡುಕೊಂಡು, ಪ್ರೀತಿಯಿಂದ ಕಂಡುಕೊಂಡು ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾ ಹೋದರೆ, ಬೋಧನೆ ಮಾಡ್ತಾ ಹೋದರೆ ಅವರು ವಯಸ್ಸಾದಾಗಲೂ ಕೂಡ ದಾರಿ ತಪ್ಪಿ ಹೋಗುವುದಿಲ್ಲ. ಆ ಮಾರ್ಗದಲ್ಲಿ ಅವರು ನಡೀತಾರೆ. ಮುಂದೆ ಅವರು ಕೂಡ ಇತರರಿಗೆ ತಿಳಿಸಲು ಕೂಡ, ಬೇರೆ ಮಕ್ಕಳಿಗೆ ತಿಳಿಸಲು, ಬೇರೆಯವರಿಗೆ ತಿಳಿಸಲು ಕೂಡ ಅನುಕೂಲವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸುಮ್ಮನೆ ಹೊಡೆಯೋದು, ಬಡಿಯೋದು ಮಾಡುವುದಲ್ಲ, ಸುಮ್ಮನೆ ಬುದ್ಧಿವಾದ ಹೇಳುವುದಲ್ಲ. ಅವರು ಹೇಗೆ ನಡಿಬೇಕು ಅಂತ ತೋರಿಸಿ ಅವರಿಗೆ ಬುದ್ಧಿಯನ್ನು ಹೇಳಬೇಕು. ಅವ್ರು ಹೇಳ್ತಾರೆ, ನಿಮಗೆ ಬುದ್ಧಿಲ್ಲ. ಯಾವುದಕ್ಕೆ ಬುದ್ಧಿಲ್ಲ, ಏನು ಬುದ್ಧಿಲ್ಲ, ಏನು ಮಾಡಬೇಕು, ಏನು ಮಾಡಬಾರ್ದು ತಿಳಿಸಿಕೊಟ್ಟಿದ್ದೀರೋ ಇಲ್ಲ. ಅದನ್ನು ತಿಳಿಸಿಕೊಟ್ಟು ಅವರಿಗೆ ಶಿಕ್ಷೆ ಕೊಡಬೇಕು. ಆಗ ಅವರು ವಯಸ್ಸಾದ ಕಾಲದಲ್ಲಿ ಕೂಡ ಬದಲಾಗಿ ಹೋಗೋದಿಲ್ಲ. ಅವರವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕೂಡ ವಿಷಯವನ್ನು ತಿಳಿಸ್ತಾ ಹೋಗ್ತಾರೆ. ಇತರರಿಗೆ ಕೂಡ ತಿಳಿಸಲು ಅನುಕೂಲವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಅದರಲ್ಲಿ ಜ್ಞಾನೋಕ್ತಿಗಳು 22:15 ವಚನವನ್ನು ನಾವು ಓದಿಕೊಳ್ಳೋಣ.
ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ, ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸುವುದು. ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ ಅಂದರೆ ಇವತ್ತು ಮಕ್ಕಳು ನಾವಾಗಿರುವಾಗಲೂ ಕೂಡ ಚಿಕ್ಕದಲ್ಲಿ ಒಂದೊಂದು ಸಲ ತಂಟೆ ತಕರಾರು ಅದು ಇದು ಸಿಟ್ಟು ಕೋಪ ಗಲಾಟೆ ಮಾಡದಿರೋರು ಯಾರೂ ಇಲ್ಲ. ಪ್ರತಿಯೊಬ್ಬರವ್ರು ಎಂಥವರೇ ಆಗಲಿ ಮಾಡಿದವರೇ, ನಾನು ಕೂಡ ಮಾಡಿದವನೇ. ಅದು ಸಾಧಾರಣ ಮಕ್ಕಳಲ್ಲಿ ಸಹಜ ಇರುವಂಥದ್ದು ಪ್ರತಿಯೊಬ್ಬರಲ್ಲಿ. ಆದರೆ ಶಿಕ್ಷಕನ ಬೆತ್ತವದನ್ನು ತೊಲಗಿಸುವುದಂಥ ಸಮಯದಲ್ಲಿ ಏನು ಮಾಡಬೇಕು? ಆ ಮೂರ್ಖತನ ಕಂಡಾಗ ಹಿಂದಿನ 2 ವಚನಗಳನ್ನ ನಾವು ತಿಳಿದುಕೊಂಡ ಹಾಗೆ ಮಕ್ಕಳಿಗೆ ಅದೊಂದಿನ ತಪ್ಪು, ಈ ರೀತಿ ನೀವು ಮಾಡಿದ್ದು ಸರಿಯೋ, ಇನ್ನು ಮುಂದೆ ಮಾಡಬಾರ್ದು, ಈ ತಪ್ಪು ಈ ರೀತಿ ಮಾಡಿದರೆ ಈ ರೀತಿ ಆಗ್ತದಪ್ಪ ಅಂಥೇಳಿ ಅವರಿಗೆ ಶಾಂತಿ ಸಮಾಧಾನದ ತಿದ್ದಿಕೊಂಡು ಒಂದೊಂದು ಪೆಟ್ಟನ್ನು ಹೊಡಿತಾ ಬರಬೇಕು. ಅದು ಸಿಕ್ಕಾಪಟ್ಟೆ ಸಿಕ್ಕಿದಲ್ಲಿ ಹೊಡೆಯೋದಲ್ಲ, ದೊಡ್ಡ ಒಂದು ಕೋಲು ಬಡಿಗೆ ತಗೊಂಡು ಹೊಡೆಯೋದಲ್ಲ. ಹಿಂದಿನ ವಚನದಲ್ಲಿ ಸಂದೇಶದಲ್ಲಿ ನಾವು ತಿಳ್ಕೊಂಡಿದ್ದೇವೆ, ಬೆತ್ತ ಅಂದರೆ ಸಣ್ಣದಾಗಿರುವಂಥ ಕೋಲು. ಅವರಿಗೆ ನೋವಾಗಬೇಕಷ್ಟೇ, ಅವರಿಗೆ ಅರ್ಥ ಆಗುವ ಹಾಗೆ ಅಂತ ಆಗ ಒಂದೊಂದು ಕೊಟ್ಟಾಗ, ಶಿಕ್ಷೆ ಕೊಟ್ಟಾಗ ಏನಾಗ್ತದೆ, ಅವರಿಗೆ ಬುದ್ಧಿ ಬರುತ್ತದೆ. ಆ ರೀತಿ ಮಾಡಿಕೊಂಡು ಅವರ ಮೂರ್ಖತನವನ್ನು ತೊಲಗಿಸಬೇಕಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 23ನೇ ಅಧ್ಯಾಯ 13ನೇ ವಚನಕ್ಕೆ ಹೋಗೋಣ. ಜ್ಞಾನೋಕ್ತಿ 23, 13 ಮತ್ತು 14. ಹುಡುಗನ ಶಿಕ್ಷೆಗೆ ಹಿಂತೆಗೆಯಬೇಡ, ಬೆತ್ತದ ಏಟಿಗೆ ಸಾಯನು. ಯಾವಾಗಲೂ ಹುಡುಗನ ಶಿಕ್ಷೆಗೆ ಹಿಂತೆಗೆಯಬೇಡ, ಬೆತ್ತನ ಏಟಿಗೆ ಸಾಯದು. ಯಾವಾಗಲೂ ನನಗೆ ಒಬ್ಬನೇ ಮಗ, ಹೊಡಿಬಾರ್ದು, ಬೈಬಾರ್ದು, ಬೇಸರ ಆಗ್ತದೆ ಅವರು ಹಾಗೆ ಅಂತೇಳಿ ಯಾವಾಗಲೂ ನಾವು ಹಿಂದೆ ತೆಗಿಬಾರ್ದು. 1 ಆಗಲಿ 2 ಆಗಲಿ 3 ಆಗಲಿ 4 ಆಗಲಿ ಏನೇ ಆಗಲಿ ಅವ್ರನ್ನ ಶಿಕ್ಷೆ ಮಾಡೋಕ್ಕೆ ನಾವು ಶಿಕ್ಷಿಸಲೇಬೇಕು. ಶಿಕ್ಷಿಸದ ಹೋದರೆ ಬುದ್ಧಿ ಕಳೆಯುವುದಿಲ್ಲ. ಇವತ್ತು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ, ಅಯ್ಯೋ ನನಗೊಬ್ಬನೇ ಮಗಪ್ಪ, ನನಗೆ ಇಬ್ಬರೇ ಇರೋದು, ಹಾಗೆ ಮಾಡಬಾರ್ದು, ಅವ್ರು ಏನೇ ತಪ್ಪು ಮಾಡಿದರೂ ಸುಮ್ಮನೆ ಆಗ್ತಾರೆ. ಬೆಳೀತಾ 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 ಬಂದ ಅವರಿಗೆ ಅದೇ ಸಸಾರವಾಗಿ ಅದೇ ಒಂದು ಮಾರ್ಗದಲ್ಲಿ ಅವರು ಬಂದು ಕಡೆಗೆ ಬುದ್ಧಿ ಕೇಳುವುದಿಲ್ಲ. ನಾನಾ ಥರದವರ ಸ್ವಂತ ಮಾರ್ಗಕ್ಕೆ ಹೋದಾಗ ತಂದೆಗೆ ತಾಯಿಗೆ ಏನಾಗ್ತದೆ? ದುಃಖ ಬರ್ತದೆ. ಆದರೆ ಖಂಡಿತವಾಗಿ ಬುದ್ಧಿ ಕಲಿಸಲಿಕ್ಕೆ 1 ಆಗಲಿ 2 ಆಗಲಿ ನಾವು ಹಿಂದೆ ತೆಗೆಯಲೇಬಾರದು. ಅವರಿಗೆ ಶಿಕ್ಷೆ ಕೊಟ್ಟೆ ಒಳ್ಳೆಯ ಉಪದೇಶವನ್ನು ಮಾಡಿ ನಾವು ಅವರನ್ನು ಏನು ಮಾಡಬೇಕು? ಬೆಳೆಸಬೇಕಾಗುತ್ತದೆ. ಬೆತ್ತದ ಏಟಿಗೆ ಸಾಯನು ಅಂದರೆ ಈಗ ಹಿಂದಿನ ವಚನದಲ್ಲಿಯೂ ಹಿಂದಿನ ಸಂದೇಶದಲ್ಲಿಯೂ ನಾವು ತಿಳ್ಕೊಂಡ ಹಾಗೆ ದೊಡ್ಡ ದೊಡ್ಡ ಕೋಲು ತಗೊಂಡು ಹೊಡೆಯೋದಲ್ಲ, ಸಣ್ಣ ಕೋಲು ತಗೊಂಡು ಹೊಡೆದ್ರೆ ಖಂಡಿತವಾಗಿ ಅವರಿಗೆ ಏನಾಗೋದಿಲ್ಲ, ಸ್ವಲ್ಪ ನೋವಾಗಬೇಕು. ಆದ್ದರಿಂದ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡಲೇಬೇಕು. ಬೆತ್ತದಿಂದ ಹೊಡೆ. 14ನೇ ವಚನ ನೋಡಿ, ದೊಡ್ಡ ಕೋಲು ತಗೊಂಡು ಹೋಗಬೇಡ, ಸಣ್ಣ ಕೋಲಿನಿಂದ ಹೊಡಿ. ದೊಡ್ಡ ಕೋಲಿನಿಂದ ಅದರಲ್ಲಿ ಗಾಯ ಆಗ್ಬೋದು, ರಕ್ತ ಆಗ್ಬೋದು, ಅಥವಾ ಕೈದೋ ಕಾಲುದೋ ಮೂಳೆಗಳು ಮುರಿದು ಹೋಗಬಹುದು. ಅದು ದೇವರಿಗೆ ಬೇಸರ. ಕಾರಣ ಶರೀರ ಆತ್ಮ ದೇವರದಾಗಿದೆ. ಮಕ್ಕಳು ದೇವರು ಕೊಟ್ಟಂಥ ಮಕ್ಕಳಾಗಿದೆ. ಆದ್ದರಿಂದ ಬೆತ್ತದಿಂದ ಹೊಡೆ. ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು. ಹೊಡೆದು ಬೆತ್ತದಿಂದಲೇ ಹೊಡಿ. ದೊಡ್ಡದಾಗಿ ಹೊಡೆದ್ರೆ ಅವನು ಸಾಯಬಹುದು, ಎಲ್ಲೆಲ್ಲಿಗೋ ಹೊಡೆದು. ಆದ್ದರಿಂದ ಮಕ್ಕಳ ಆತ್ಮವನ್ನು, ಜೀವವನ್ನು ತೆಗಿಲಿಕ್ಕೆ ಯಾವುದೇ ತಂದೆ ತಾಯಿಗಳಿಗೆ ಯಾರಿಗೂ ಅಧಿಕಾರವಿಲ್ಲ. ಅದು ದೇವರ ಆತ್ಮ, ದೇವರ ಜೀವವಾಗಿದೆ. ಅದು ನರಕಕ್ಕೆ ಹೋಗಲು ಮಾಡಬೇಡ. ಬೆತ್ತದಿಂದ ಹೊಡೆದು ಗಾಯ ಆಗದಾಗೆ, ರಕ್ತ ಬರದಾಗೆ ಚೆನ್ನಾಗಿ ಪ್ರೀತಿಸು. ಹಾಗೆ ಶಿಕ್ಷೆ ಕೊಡು. ಒಳ್ಳೆ ಬುದ್ಧಿವಾದವನ್ನು ಬೋಧಿಸು. ಅವರ ಜೀವಕ್ಕೆ ಯಾವುದೇ ಕಾರಣಕ್ಕೂ ಹಾನಿಕರವಾಗಬಾರದು. ಶರೀರಕ್ಕೆ ಯಾವುದೇ ಕಾರಣಕ್ಕೂ ಹಾನಿಕರವಾಗಬಾರದು. ಅದು ಶರೀರ, ಆತ್ಮ, ಜೀವ, ರಕ್ತ ಪ್ರತಿಯೊಂದು ದೇವರದಾಗಿದೆ. ಆದ್ದರಿಂದ ಬಹಳ ಎಚ್ಚರದಿಂದಲೂ ನಾವು ಮಕ್ಕಳಿಗೆ ಶಿಕ್ಷೆ ಕೊಡಬೇಕು. ಅವರಿಗೆ ಸಮಯಕ್ಕೆ ತಕ್ಕ ಹಾಗೆ ಬುದ್ಧಿ ಹೇಳಬೇಕು. ಅವರನ್ನು ಬೆಳೆಸಬೇಕು. ಅವರಿಗೆ ಜ್ಞಾನವನ್ನು ತುಂಬಬೇಕು. ಬಿಸಿಲದ ಹೋದರೆ ಖಂಡಿತವಾಗಿ ಆಗುವುದಿಲ್ಲ. ಆದರೆ ಇವತ್ತಿನ ವಿಷಯದಲ್ಲಿ ನಾವು ನೋಡಿದಾಗ ಮಕ್ಕಳು ಎಷ್ಟೊತ್ತಿಗೆ ಮಲಗಿದ್ರು ಕೂಡ ತಂದೆ ತಾಯಿ ಏನೂ ಮಾಡೋದಿಲ್ಲ. ಒಂದೊಂದು ಕಡೆಗೆ ನೋಡ್ತೀವಿ 10 ಗಂಟೆ, 10:30 ಗಂಟೆ, 11 ಗಂಟೆಗೆ ಎದ್ದುಕೊಂಡು ಶಾಲೆಗೆ ಹೋಗುವ ಮಕ್ಕಳಾಗಲಿ ಏನೇ ಆಗಲಿ ಆಗ ಎದ್ದುಕೊಂಡು ಹಲ್ಲುಜ್ಜುತ್ತವೆ.
ಅಲ್ಲಿವರೆಗೆ ಏನಿದ್ರು ತಂದೆ ತಾಯಿ ಮಕ್ಕಳನ್ನು ಕರೆಯುವುದಿಲ್ಲ, ಬೆಳೆಸುವುದಿಲ್ಲ, ಅವರಿಗೆ ಬುದ್ಧಿವಾದವನ್ನು ಬೋಧಿಸುವುದಿಲ್ಲ, ಒಂದು ಪ್ರಾರ್ಥನೆ ಮಾಡಿಸುವುದಿಲ್ಲ, ಅಥವಾ ಮನೆ ಕೆಲಸ ತೋಟ ಕೆಲಸ ಕಳಿಸುವುದಿಲ್ಲ. ಮುಂದೆ ಹಾಗೆ ಆದಾಗೆ ಅದೇ ಮಾರ್ಗದಲ್ಲಿ ಬೆಳೆದು ಕಡೆಗೆ ಅವರು ಸೋಮಾರಿಗಳಾಗ್ತಾರೆ. ದುಡಿಯಲು ಕೂಡ ಅವರು ಸೋಮಾರಿಗಳಾಗ್ತಾರೆ, ಅಥವಾ ಕದಿಲಿಕ್ಕೂ ಪ್ರಾರಂಭ ಮಾಡ್ಬೋದು. ಕಾರಣ ಅವರ ಜೀವನಕ್ಕೋಸ್ಕರ. ಆದ್ದರಿಂದ ಇಂಥ ಮಕ್ಕಳನ್ನು ತಂದೆ ತಾಯಿಗಳು ಏನು ಮಾಡ್ತಾರೆ, ಅಲ್ಲಿ ಅವರ ಸೋಮಾರಿತನಕ್ಕೆ ತಂದೆ ತಾಯಿಗಳೇ ಕಾರಣರಾಗ್ತಾರೆ. ಆದುದರಿಂದ ತಂದೆ ತಾಯಿಗಳು ಬೆಳಿಗ್ಗೆ ಎದ್ದಾಗೆ ಬೇಗನೆ ಅವರನ್ನು ಕರೆದು ಪ್ರಾರ್ಥನೆ ಮಾಡಿಸಿ ವಿದ್ಯಾಭ್ಯಾಸ, ಕೆಲಸದ ಪ್ರತಿಯೊಂದು ವಿಚಾರದಲ್ಲಿಯೂ ಅವರಿಗೆ ತರಬೇತಿಯನ್ನು ಕೊಡಬೇಕಾಗುತ್ತದೆ. ಕೆಲವೊಂದು ಕಡೆಗೆ ಈ ರೀತಿ ಅನೇಕ ಕಡೆ ನೋಡ್ತೇವೆ, ಮಕ್ಕಳು ಎಷ್ಟೋ ಹೊತ್ತಿಗೆ 10 ಗಂಟೆಗೆ ಎದ್ದು ಹಲ್ಲುಜ್ಜವರು ಇದ್ದಾರೆ, 11 ಗಂಟೆಗೆ ಎದ್ದುಕೊಂಡು ಹಲ್ಲುಜ್ಜವರು ಇದ್ದಾರೆ. ಯಾವುದೇ ಕೆಲಸವನ್ನು ಮಾಡೋರು ಇಲ್ಲ. ಕಡೆಗೆ ಇವತ್ತು ಕೂಡ ಮೊಬೈಲ್ ನೋಡಿಕೊಂಡು TV ನೋಡಿಕೊಂಡು ಸಮಯ ಕಳೆಯುವವರಾಗಿದ್ದಾರೆ. ಆ ರೀತಿ ಮಾಡಿದರೆ ಮಕ್ಕಳ ಸೋಮಾರಿತನಕ್ಕೆ ತಂದೆ ತಾಯಿಗಳೇ ಕಾರಣರಾಗ್ತಾರೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರದಿಂದ ಮಕ್ಕಳನ್ನು ನಾವು ಸಮಯಕ್ಕೆ ಸರಿಯಾಗಿ ಬೆಳೆಸಬೇಕಾಗುತ್ತದೆ. ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 29ನೇ ಅಧ್ಯಾಯ 15ನೇ ವಾಕ್ಯ, ಜ್ಞಾನೋಕ್ತಿಗಳು 29:15. ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು, ಶಿಕ್ಷಿಸದ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು. ಬೆತ್ತ ಬೆದರಿಕೆಗಳಿಂದ ಪೆಟ್ಟು ಹೊಡೆಯದಿದ್ದರೆ ಅವರಿಗೆ ಜ್ಞಾನ ಬರುವುದಿಲ್ಲ. ಮಕ್ಕಳು ಅಂತೇಳಿ ಅವರನ್ನು ಸಸಾರವಾಗಿ ಲೂಸಾಗಿ ಬಿಡಬಾರ್ದು. ಒಳ್ಳೆ ರೀತಿಯಲ್ಲಿ ಅವರನ್ನು ಬೆಳೆಸಬೇಕು. ಶಿಕ್ಷಿಸದೆ ಬಿಟ್ಟರೆ ತಾಯಿಯ ಮಾನವನ್ನು ಕಳೆಯುವನು. ಖಂಡಿತವಾಗಿ ತಂದೆ ತಾಯಿಯ ಮಾನ ಮರ್ಯಾದೆಯನ್ನು ತೆಗಿತಾನೆ. ಶಿಕ್ಷಿಸದೆ ಬಿಟ್ಟರೆ, ಬುದ್ಧಿವಾದ ಹೇಳಿದರೆ, ಒಳ್ಳೆ ಮಾರ್ಗದಲ್ಲಿ ಬೆಳೆಸಿದ್ರೆ, ನನ್ನ ಮಗ ನನ್ನ ಮಗಳು ಒಂದೇ ಎರಡೇ ಅಂತ ಹೇಳ್ಕೊಂಡು ಈಗಲೇ ಹೇಳಿದ ಹಾಗೆ 10 ಗಂಟೆಗೆ ಎದ್ದು ಹಲ್ಲುಜ್ಜೋದು, ಸುಮ್ಮನೆ ಕೂತ್ಕೊಳ್ಳೋದು, ಆಮೇಲೆ ಕೈಯಲ್ಲಿ TV, ರಿಮೋಟು, ಮೊಬೈಲಲ್ಲಿ ನಾನಾ ಥರ ನೋಡಿಕೊಂಡು ಈ ರೀತಿ ಕಾಲ ಕಳೆಯದೆ ಬಿಟ್ಟರೆ ಸೋಮರಿಗಳಾಗಿ ಕಡೆಗೆ ಕೆಲಸ ದುಡಿಯೋದಿಲ್ಲ. ಮನೆಯಲ್ಲಿಯೂ ಕಳ್ಳತನ ಪ್ರಾರಂಭ ಮಾಡ್ಬೋದು, ಇತರ ಮನೆಯಲ್ಲಿಯೂ ಕಳ್ಳತನ ಪ್ರಾರಂಭ ಮಾಡ್ಬೋದು, ಬೇರೆಯವರ ಸಹವಾಸ ಮಾಡಿಕೊಂಡು ಕೆಟ್ಟ ರೀತಿಗೂ ಹೋಗಬಹುದು. ಕಾರಣ ಹೆದರಿಕೆ ಇಲ್ಲದೆ ತಂದೆ ತಾಯಿ ಲೂಜು ಬಿಟ್ಟಿರುವುದೇ ಕಾರಣ. ಇದು ಅನೇಕ ಮಕ್ಕಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಹಾಗೆ ಆಗಬಾರದು. ಆದ್ದರಿಂದ ಸರಿಯಾದ ಮಾರ್ಗದಲ್ಲಿ ಮಕ್ಕಳನ್ನು ನಡೆಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಿಗ್ಗೆ ಅಂದಾಜು ಏನೇ ಆದರೂ ಒಂದು 5:30 ಗಂಟೆಗೆ ಅಥವಾ 6 ಗಂಟೆ ಒಳಗೆ ಎದ್ದುಬಿಟ್ಟು ಮಕ್ಕಳನ್ನು ಪ್ರಾರ್ಥಿಸಲು ಹೇಳುವಂಥದ್ದು, ಪ್ರಾರ್ಥನೆ ಮಾಡಲು ಕಳಿಸುವಂಥದ್ದು, ಆಮೇಲೆ ಶಾಲೆಗೆ ಹೋಗುವ ಮಕ್ಕಳಿಗೆ ಒಂದು ಅಭ್ಯಾಸ ಮಾಡಲಿಕ್ಕೆ ಸಮಯವನ್ನು ಕೊಡುವಂಥದ್ದು, ರಜೆ ಇರುವ ಸಮಯದಲ್ಲಿಯೂ ಅಥವಾ ಮನೆ ಕೆಲಸವನ್ನು ಕೂಡ ಕಳಿಸುವಂಥದ್ದು, ತೋಟದ ಕೆಲಸಗಳನ್ನು ಕೂಡ ಕಳಿಸುವಂಥದ್ದು, ಎಲ್ಲ ರೀತಿಯಲ್ಲಿ ಅವರಿಗೆ ಬೋಧನೆ ಮಾಡುವಂಥದ್ದು ಮಾಡಲೇಬೇಕು. ನನ್ನ ಸಹೋದರ ಸಹೋದರಿಯರೇ, ಇಲ್ಲದ ಹೋದರೆ ಅವರು ಸೋಮಾರಿಗಳಾಗಿ ಕಡೆಗೆ ತಂದೆ ತಾಯಿಗಳ ಮಾತನ್ನು ಕೂಡ ಕೇಳುವುದಿಲ್ಲ. ಆಮೇಲೆ ತಂದೆ ತಾಯಿಗಳಿಗೆ ಅವರು ವಿರುದ್ಧವಾಗ್ತಾರೆ. ನಾನಾ ರೀತಿಯಲ್ಲಿ ಕೆಟ್ಟು ಹೋಗಲು ಕಾರಣ ತಂದೆ ತಾಯಿಗಳೇ ಆಗ್ತಾರೆ. ಒಂದು ವೇಳೆ ಇಂಥ ಒಂದು ತಂದೆ ತಾಯಿಗೆ ಬುದ್ಧಿ ಹೇಳಿದರು, ಒಬ್ಬೊಬ್ಬರು ಹೇಳ್ತಾರೆ ನಮ್ಮ ಮಕ್ಕಳನ್ನ ಬೆಳೆಸೋಕ್ಕೆ ನಮಗೆ ಗೊತ್ತು ಎಂಬುದಾಗಿ. ಆದರೆ ಕಡೆಗೆ ಅದು ಗೊತ್ತಾಗ್ತದೆ. ಹೆಣ್ಣು ಮಕ್ಕಳಾದರೆ ಆ ರೀತಿಯಲ್ಲಿ ಬೆಳೆಸಿ ಅವರು ಮದುವೆಯಾಗಿ ಹೋದ ಮೇಲೆ ಅಲ್ಲಿ ಅವರಿಗೆ ಶಿಕ್ಷೆ ಬರುತ್ತದೆ. ಆಗ ಅವರು ವಾಪಸ್ಸು ಕಣ್ಣೀರು ಹಾಕೊಂಡು ತಾಯಿ ಮನೆಗೆ ಬರ್ತಾರೆ. ಆಗ ಮದುವೆ ಮಾಡಿ ಕೊಟ್ಟವನಿಗೆ ಈ ತಾಯಿ ಬೈಯವಳಾಗಿದ್ದಾಳೆ. ಆಗ ಈ ಮಗಳು ತಪ್ಪಿ ಹೋಗಲಿಕ್ಕೆ ಕಾರಣ ಏನು? ಸೋಮಾರಿ ಆಗಲಿಕ್ಕೆ ಕಾರಣ ಏನು? ತಾಯಿಯೇ ಕಾರಣ. ಅದೇ ರೀತಿ ಮಗನನ್ನು ಬೆಳೆಸದೆ ಹೋದರೂ ಕೂಡ ಈಗಾಗಲೇ ಹೇಳಿದಾಗ ನಾನಾದರೆ ದಾರಿ ತಪ್ಪಿ ಹೋಗ್ತಾನೆ. ಕಾರಣ ಯಾರು? ಈ ತಂದೆ ತಾಯಿಯೇ ಕಾರಣರಾಗ್ತಾರೆ. ಕಡೆಗೆ ನನ್ನ ಮಗ ಹಾಗೆ ಮಾಡ್ದ, ನನ್ನ ಮಗ ಹೀಗೆ ಮಾಡ್ದ, ಅವರೊಂದಿಗೆ ಸೇರಿದ, ಇವರೊಂದಿಗೆ ಸೇರಿದ, ಅವರು ಕೆಡಿಸಿದ್ರು, ಇವ್ರು ಕೆಡಿಸಿದ್ರು ಅಂತೇಳಿ ಇನ್ನೊಬ್ಬರ ಮೇಲೆ ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ಮೊಟ್ಟ ಮೊದಲು ಇಲ್ಲಿ ಇರೋದು ದೇವರು ಮಕ್ಕಳನ್ನು ಬೆಳೆಸುವ ಒಂದು ಅಧಿಕಾರವನ್ನು ತಂದೆ ತಾಯಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಬಹಳ ಕೋಟೇಶ್ವರು ಲಕ್ಷಾಧಿಪತಿಗಳು ಇವತ್ತು ಇದ್ದಾರೆ. ಬೇಕಾದಕ್ಕೆಲ್ಲ ಜನಗಳನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದಾರೆ. ಅವರ ರೀತಿಯೇ ಒಂದು ಬೇರೆ. ಆದರೆ ದೇವರ ದರ್ಶನವಾದಂಥ ನಾವು, ದೇವರು ಪ್ರೀತಿಸುವರಾದಂಥ ನಾವು ಈ ದೇವರು ಹೇಳಿದ ಮಾರ್ಗದಲ್ಲಿ ಮಕ್ಕಳನ್ನು ಬೆಳೆಸಬೇಕಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇತರನ್ನು ನಾವು ನೋಡುವುದು ಬೇಡ. ನಾವು ನಮ್ಮ ಮಾರ್ಗವನ್ನು ದೇವರು ನಮಗೆ ತಿಳಿಸಿದ್ದನ್ನು ತಿಳಿಸ್ತಾ ಹೋಗಬೇಕು. ಲಕ್ಷಾಧೀಶರು ಕೋಟೇಶ್ವರ ಕಡೆಗೆ ನಾವು ನೋಡೋದು ಬೇಡ. ಅದೆಲ್ಲ ಆಗದಂಥ ಕಾರ್ಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಸರ್ವ ಸೃಷ್ಟಿಕರ್ತನಾದಂಥ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಮನಸ್ಸು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರು ಕೂಡ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದೇ ಮಾರ್ಗದಲ್ಲಿ ಮಕ್ಕಳನ್ನು ಬೆಳೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹ ಇಲ್ಲದೆ ಯಾರಾದರೂ ಏನು ಮಾಡಲೂ ಸಾಧ್ಯವಿಲ್ಲ. ನೀವು ಹೇಳಿದ್ದೀರಿ ಸ್ವಾಮಿ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿ ಎಂಬುದಾಗಿ. ಆದ್ದರಿಂದ ತಂದೆ ತಾಯಿಯು ಕೂಡ ಇಂಥ ಒಂದು ಮನಸ್ಸನ್ನು ಕೊಟ್ಟು ಆ ಮಕ್ಕಳನ್ನು ಕೂಡ ನಿಮ್ಮ ಮಾರ್ಗದಲ್ಲೇ ನಡೆಯುವಂತೆ ನೀವು ಹೇರಳವಾಗಿ ಆಶೀರ್ವದಿಸಿರಿ. ಯೋಸೇಫನನ್ನು, ಯಾಕೋಬನನ್ನು ಹಾಗೂ ಯಾವ ರೀತಿ ನೀವು ಆಶೀರ್ವಾದ ಮಾಡಿದರೂ ಚಿಕ್ಕ ಮಕ್ಕಳಿಂದಲೇ ನಿಮ್ಮ ಪ್ರವಾದಿ ಸಾಕ್ಷಿಗಳನ್ನು ಅದೇ ರೀತಿ ಮಕ್ಕಳಲ್ಲಿ ಕೂಡ ನೀವು ಕಾರ್ಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.